ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ಸಿನಿಮಾ ಲೋಕದ ಟ್ರೆಂಡಿಂಗ್ ಅಪ್ಡೇಟ್ಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತೀರಾ. ಲಾಸ್ಟ್ 2 ವೀಕ್ಸಿಂದ ಪ್ರೊಡಕ್ಷನ್ ಹೌಸ್ಗಳು ಮತ್ತು ತುಂಬಾ ಫ್ರಾಂಚೈಸಿಗಳಿಂದ ಪೋಸ್ಟರ್ಸ್ಗಳು, ಅನೌನ್ಸ್ಮೆಂಟ್ಗಳು ರಿಲೀಸ್ ಆಗ್ತಿದ್ದಾವೆ. ಅದ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ಮತ್ತು ಲಾಸ್ಟ್ ವೀಕು ಯಾಕೆ ವಿಡಿಯೋ ಬಂದಿಲ್ಲ ಅಂತ ಹೇಳೋದಾದರೆ, ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಆಗಿತ್ತು ಮತ್ತು ಎಡಿಟಿಂಗ್ ಅಷ್ಟೇ ಬಾಕಿ ಇತ್ತು. ಅಷ್ಟರಲ್ಲಿ ಮೊಬೈಲ್ ಹಾಳಾಗಿ ಎಕ್ಕುಟ್ಟೋಗಿ ಏನೇನೋ ಆಯಿತು. ಡೇಟಾದು ಫೋನಲ್ಲಿದ್ದ ಡೇಟಾ ಎಲ್ಲ ಎರೇಸ್ ಆಗಿ ಏನೇನೋ ಪಚೀತಿ ಎಲ್ಲ ಆಯಿತು. ಮತ್ತು ನೋ ವರೀಸ್ ಗೈಸ್, ಇನ್ಮೇಲೆ ವಿಡಿಯೋ ಕನ್ಸಿಸ್ಟೆನ್ಸಿಯಿಂದ ಬರುತ್ತೆ. ನಿಮ್ಮ ಸಪೋರ್ಟ್ ಅಷ್ಟೇ ಬೇಕು. ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆ ತನಕ ನೋಡಿ ಗೈಸ್. ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ. ಈ ಫ್ರಾಂಚೈಸಿನ ನಾನು ಚೈಲ್ಡ್ಹುಡ್ಡಿಂದನೂ ನೋಡ್ತಾ ಬೆಳೆದಿದ್ದೀನಿ. ಆ್ಯಂಡ್ ಐ ಲೈಕ್ ಸ್ಪೈಡರ್ ಮ್ಯಾನ್ ಜೆನ್ಯೂನ್ಲಿ. ಸ್ಪೈಡರ್ ಮ್ಯಾನ್ ಟ್ರೇಲರ್ನ ತುಂಬ ಲೇಟಾಗಿ ರಿಲೀಸ್ ಮಾಡಿದ್ದಾರೆ. ಅರೌಂಡ್ 1 ಮಂತ್ ಗ್ಯಾಪ್ ಇದ್ದಾಗ ಈ ಟ್ರೇಲರ್ನ ರಿಲೀಸ್ ಮಾಡಿದರು. ಅದರ ಬಗ್ಗೆ ಹೇಳೋದಾದರೆ, ಹಳೆ ಸ್ಟೋರಿನ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಟ್ರೇಲರ್ನ ಸಕ್ಕದಾಗಿ ಕಟ್ ಮಾಡಿದ್ದಾರೆ. ಸಲ ಬೆಂಕಿ ಏನೇನು ಹೇಳಬೇಕು ಇದೆಲ್ಲ. ಸ್ಪೈಡರ್ ಮ್ಯಾನ್ ಇವ್ಯಾಲ್ಯುವೇಷನ್ ನೆಕ್ಸ್ಟ್ ಸ್ಟೇಜ್ ಆಗುತ್ತೆ ಅಂತ ಆಲ್ರೆಡಿ ಟೀಸರ್ನಲ್ಲಿ ತೋರಿಸಿದ್ದಾರೆ. ಜೆನೆಟಿಕಲಿ ಹಿ ವಿಲ್ ಬಿ ಸ್ಪೈಡಿ ನಾವು. ಟ್ರೇಲರ್ ಸ್ಟಾರ್ಟಿಂಗಲ್ಲೇ ಸ್ಪೈಡರ್ ಮ್ಯಾನು ಸ್ಕಾರ್ಪಿಯನ್ನ ಹೇಗೆ ಹೊಡಿತಾನೆ ಅಂದರೆ, ಸ್ಪೈಡಿ ಅವ್ರ ಫ್ರೆಂಡ್ಸ್ನ ತೋರಿಸ್ತಾರೆ. ಅವನ ಬಗ್ಗೆ ಕಂಪ್ಲೀಟಾಗಿ ಎಲ್ಲ ಮರ್ತೋಗಿರ್ತಾರೆ. ಹಳೆ ಮೂವಿಯಿಂದನೇ ಸ್ಟೋರಿ ಟೇಕ್ ಪ್ಲೇಸ್ ಆಗುತ್ತೆ. ನ್ಯೂ ವಿಲನ್ಸ್ ಜೊತೆಗೆ ಹಲ್ಕ್ ಮತ್ತು ಸ್ಪೈಡಿ ಫೈಟ್ನ ನೋಡೋಕ್ಕೆ ನಾನಂತೂ ಫುಲ್ ಎಕ್ಸೈಟಿಂಗ್ ಆಗಿದ್ದೀನಿ. ಹಲ್ಕ್ನ ಟೆಂಡರ್ ಸ್ಲ್ಯಾಪ್ ಮತ್ತು ಸ್ಪೈಡಿಯ ವೆಬ್ ಅಟ್ಯಾಕ್ನ ತೋರಿಸಿದ್ದಾರೆ ಈ ಟ್ರೇಲರ್ನಲ್ಲಿ. ಮೇನ್ ವಿಲನ್ನ ತುಂಬ ಸ್ಟ್ರಾಂಗಾಗಿ ತೋರಿಸಿದ್ದಾರೆ. ಮೇನ್ ವಿಲನ್ನು ಕಾಮನ್ ಪೀಪಲ್ ಬ್ರೈನಿಂದ ಬ್ರೈನ್ಗೆ ಹಾಪ್ ಆಗಿ ಟ್ರಾನ್ಸ್ಪೋರ್ಟ್ ಆಗ್ತಿರ್ತಾನೆ. ಟಾಮ್ ಹಾಲೆಂಡ್ ಮೀನ್ಸ್ ಸ್ಪೈಡಿ ಅವ್ರ ಫ್ರೆಂಡ್ಸು ಆ್ಯಕ್ಚುಯಲ್ ಸ್ಪೈಡರ್ ಮ್ಯಾನ್ ಯಾರು ಅಂತ ಕಂಡುಹಿಡಿತಿರ್ತಾರೆ. ಅದನ್ನು ತೋರಿಸ್ತಾರೆ. MJ ಅವಳು ತುಂಬ ಡೇಂಜರಲ್ಲಿದ್ದಾಳೆ ಅಂತ ತೋರಿಸಿದ್ದಾರೆ. ಅವಳನ್ನು ಸೇಫ್ ಗಾರ್ಡ್ ಮಾಡಬೇಕು. ಮತ್ತು ಟ್ರೇಲರಲ್ಲಿ ಇನ್ನೊಂದು ತೋರಿಸಿದ್ದಾರೆ, ಆಲ್ರೆಡಿ ಅವಳಿಗೆ ಬಾಯ್ ಫ್ರೆಂಡ್ ಇನ್ನೊಂದೊಬ್ಬ ಸಿಕ್ಕಿದ್ದಾನೆ ಅಂತ. ಗೊತ್ತಿಲ್ಲ ಮೂವಿ ಸ್ಟೋರಿಯಲ್ಲಿ ಹೇಗೆಲ್ಲ ಟ್ವಿಸ್ಟ್ ಮತ್ತು ಟರ್ನ್ಸ್ ಇರುತ್ತೆ ಅಂತ. ನಾನಂತೂ ಈ ಮೂವಿಗೆ ತುಂಬಾ ಎಕ್ಸೈಟ್ ಆಗಿದ್ದೀನಿ. ನೋಡೋಣ 30th ಜುಲೈಗೆ ಮಾರ್ವೆಲ್ಸಿಂದ ಅವೆಂಜರ್ಸ್ ಡೂಮ್ಸ್ಡೇದು ಟ್ರೇಲರ್ ರಿಲೀಸ್ ಮಾಡಿದ್ದಾರೆ. ಈ ವರ್ಷದ ದಿ ಬಿಗ್ಗೆಸ್ಟ್ ಮೂವಿ ಅಂತಲೇ ಹೇಳ್ಬೋದು. ಮಂಡೇ ಅಂದರೆ 20th 2.26 ಮಿನಿಟ್ಸ್ನ ಟ್ರೇಲರ್ನ ರಿಲೀಸ್ ಮಾಡ್ತಾರೆ. ನೋಡಿ ನನಗೆ ಏನನ್ನಿಸ್ತು ಅಂತ ಹೇಳೋದಾದರೆ, ಒಳಗಡೆ ಇರೋ ಮಾರ್ವೆಲ್ ಫ್ಯಾನ್ಸ್ ಆಚೆ ಬರ್ತಿದ್ದಾನೆ. ಹೌದು, 30ಗೆ ಇನ್ನೊಂದೊಬ್ಬ ಮಾರ್ವೆಲ್ ಫ್ಯಾನ್ ಬರ್ತಾನೆ ಅಂದರೆ ಅವೆಂಜರ್ಸ್ ರೇಂಜೇ ಬೇರೆ ಗುರು. ಟ್ರೇಲರ್ನ ಸ್ಟಾರ್ಟಿಂಗಿಂದ ಝೇವಿಯರಿಂದ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಬ್ಯಾಕ್ಗ್ರೌಂಡಲ್ಲಿ RDJ ಅವ್ರದ್ದು ಬೇಸ್ ವಾಯ್ಸಿಂದ ಡೈಲಾಗ್ಸ್ ಬರ್ತಾ ಇರುತ್ತೆ. ಅದಾದಮೇಲೆ ಒಂದೊಂದೇ ಕ್ಯಾರೆಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಾರೆ ಥ್ರೂ ದಿ ಫೈಟ್ ಸೀನ್ಸ್. ನಾವು ಮಾರ್ವೆಲಲ್ಲಿ ತುಂಬ ಇಷ್ಟಪಡೋ ಕ್ಯಾರೆಕ್ಟರ್ಗಳು ದೇ ಆರ್ ಬ್ಯಾಕ್ ಗೈಸ್. ಥಾರ್, ಕ್ಯಾಪ್ಟನ್ ಅಮೇರಿಕಾ, ಆ್ಯಂಟ್ಮ್ಯಾನ್, ಸಾಂಗ್-ಚಿ, ಲೋಕಿ, ಎಕ್ಸ್-ಮ್ಯಾನಿಂದ ಮಿಸ್ಟಿ, ಗ್ಯಾಂಬಿಟ್, ಬ್ಲ್ಯಾಕ್ ಪ್ಯಾಂಥರ್, ಫುಲ್ ಫ್ಯಾಂಟಾಸ್ಟಿಕ್ 4 ಇದೆ. ಮತ್ತು ನ್ಯೂ ಅವೆಂಜರ್ಸ್ ಟೀಮ್ ಇದೆ. ಮತ್ತು ಟ್ರೇಲರ್ನಲ್ಲಿ ಇನ್ನೊಂದು ನೋಟಿಸ್ ಮಾಡ್ಬೋದು, ಅವೆಂಜರ್ಸ್ ನ್ಯೂ ಲೋಗೋ ಜೊತೆಗೆ ಬಿಲ್ಡಿಂಗ್ನೂ ತೋರಿಸಿದ್ದಾರೆ. ಮೂಮೆಂಟ್ ಮ್ಯಾನ್, ದಿ ಗಾಡ್ ಥಾರ್ ಅಟ್ಯಾಕ್ನ ಬರೀ 2 ಬೆರಳಲ್ಲಿ ಹಿಡಿದಾನೆ RDJ. ಹೋಗ್ಬೋದು ಎಷ್ಟು ಪವರ್ಫುಲ್ಲಾಗಿ ತೋರಿಸಿದ್ದಾರೆ ಡೂಮ್ಸ್ ಕ್ಯಾರೆಕ್ಟರ್ನ ಈ ಅವೆಂಜರ್ಸ್ ಡೂಮ್ಸ್ಡೇಲಿ ಅಂತ. RDJ ಫೇಸ್ನ ರಿವೀಲ್ ಮಾಡಿಲ್ಲ, ಆದರೆ ಡೂಮ್ ಫೇಸ್ನ ರಿವೀಲ್ ಮಾಡಿದ್ದಾರೆ. 18 ಡಿಸೆಂಬರ್ಗೆ ಈ ಮೂವಿ ರಿಲೀಸ್ ಆಗ್ತಿದೆ. ಇರೋದು ದಿ ಆಡಿಸಿ ಮೂವಿ ಆಲ್ರೆಡಿ ರಿಲೀಸ್ ಆಗಿದೆ 17 ಜುಲೈಯಲ್ಲೇ. ದಿ ಆಡಿಸಿ ಓಪನಿಂಗ್ ವೀಕೆಂಡಲ್ಲಿ ಎಷ್ಟು ಅರ್ನ್ ಮಾಡಿದೆ ಅಂತ ನೋಡೋದಂದರೆ, ಓಪನಿಂಗ್ ವೀಕೆಂಡ್ ಅಂದರೆ ರಿಲೀಸ್ ಆಗಿದ್ದ ಡೇಟಿಂದ ಸಂಡೇ ತನಕ ಎಷ್ಟು ಅರ್ನ್ ಮಾಡಿದೆ ಅನ್ನೋದೇ ಓಪನಿಂಗ್ ವೀಕೆಂಡು. ಹೌದಾದರೆ $51 ಮಿಲಿಯನ್ ಓನ್ಲಿ ಇನ್ ಐಮ್ಯಾಕ್ಸ್. ಇಂಡಿಯನ್ ರುಪೀಸಲ್ಲಿ ಹೇಳೋದಾದರೆ 450 to 500 crores ಓನ್ಲಿ ಇನ್ ಐಮ್ಯಾಕ್ಸ್ ಅರ್ನ್ ಮಾಡಿದೆ. ಅದು ಐಮ್ಯಾಕ್ಸ್ ಥಿಯೇಟ್ರ್ಗಳು ತುಂಬಾ ಕಡಿಮೆ ಇದ್ದಾವೆ ಗುರು, ಅದರಲ್ಲೂ ಇಷ್ಟೊಂದು ಅರ್ನ್ ಮಾಡಿದೆ. ಡೈರೆಕ್ಟ್ ಮಾಡಿರೋದು ಕ್ರಿಸ್ಟೋಫರ್ ನೋಲನ್. ಈ ಹೆಸರನ್ನ ಎಲ್ಲರೂ ಸೋಷಿಯಲ್ ಮೀಡಿಯಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಕೇಳೇ ಇರ್ತೀರಾ. ವರ್ಲ್ಡ್ ಟಾಪ್ ಡೈರೆಕ್ಟರ್ಸಲ್ಲಿ ಒಬ್ಬರು. ಇವರು ಗ್ರೀನ್ ಸ್ಕ್ರೀನ್ CGIನ ಜಾಸ್ತಿ ಯೂಸ್ ಮಾಡಲ್ಲ. ಆಲ್ಮೋಸ್ಟ್ ಪ್ರಾಕ್ಟಿಕಲ್ ಆಗಿ ಮೂವಿನ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಹಳೆ ಮೂವಿಗಳನ್ನ ನೋಡಬೇಕು ಅಂದರೆ ಎಕ್ಸ್ಟ್ರಾ ಬ್ರೈನ್ ಇಟ್ಕೊಂಡು ನೋಡಬೇಕು. ನಮ್ಮಲ್ಲಿ ಉಪೇಂದ್ರ ಇದ್ದಾರಲ್ಲ, ಅದೇ ಥರನೇ ಇವರು ಮೂವಿಗಳನ್ನ ಡೈರೆಕ್ಟ್ ಮಾಡ್ತಾರೆ. ಇಲ್ಲಿವರೆಗೂ ಯಾರು ಐಮ್ಯಾಕ್ಸ್ ಕ್ಯಾಮ್ರಾಯಿಂದ ಫುಲ್ ಮೂವಿನ ಶೂಟೇ ಮಾಡಿಲ್ಲ. ಅದರಲ್ಲೂ ಇವರು 80% ಆಫ್ ಮೂವಿ ಸೀನ್ಸ್ನ ಐಮ್ಯಾಕ್ಸ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ದಾರೆ. ಐಮ್ಯಾಕ್ಸ್ ಕ್ಯಾಮ್ರಾದಲ್ಲಿ ಯಾಕೆ ಮೂವಿಗಳನ್ನ ಅಷ್ಟು ಶೂಟ್ ಮಾಡಲ್ಲ ಅಂತ ಹೇಳೋದಾದರೆ, ಐಮ್ಯಾಕ್ಸ್ ಕ್ಯಾಮ್ರಾ ತುಂಬಾ ಹೆವಿ ಇರುತ್ತೆ.
ಕೆಲವೊಂದು ಸೀನ್ಗಳಿಗೆ ಅದನ್ನು ಎತ್ಕೊಂಡು ವಿಡಿಯೋ ಶೂಟ್ ಮಾಡೋಕ್ಕೆ ಆಗಲ್ಲ. ಸುಮಾರು ಮೂವಿ ಪೋಸ್ಟರ್ಗಳಲ್ಲಿ ನೀವು ನೋಡ್ಬೋದು ಫಿಲ್ಮ್ ಫಾರ್ ಐಮ್ಯಾಕ್ಸ್, ಎಕ್ಸ್ಪೀರಿಯನ್ಸ್ ಇನ್ ಐಮ್ಯಾಕ್ಸ್ ಅಂತ. ಒಂದು ಪರ್ಟಿಕ್ಯುಲರ್ ಸೀನ್ಗೆ ಮಾತ್ರ ಐಮ್ಯಾಕ್ಸ್ ಕ್ಯಾಮ್ರಾನ ಯೂಸ್ ಮಾಡಿರ್ತಾರೆ, ಅದನ್ನು ಪೋಸ್ಟರಲ್ಲಿ ಯೂಸ್ ಮಾಡ್ಕೊತಾರೆ ಫಿಲ್ಮ್ ಫಾರ್ ಐಮ್ಯಾಕ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಇನ್ ಐಮ್ಯಾಕ್ಸ್ ಅಂತ. ಫಿಲ್ಮ್ ಫಾರ್ ಐಮ್ಯಾಕ್ಸ್ಗೂ ಮತ್ತು ಫುಲ್ ಮೂವಿನ ಐಮ್ಯಾಕ್ಸಲ್ಲಿ ಶೂಟ್ ಮಾಡಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಮೂವಿ ಬಗ್ಗೆ ಶಾರ್ಟ್ ಆಗಿ ಸ್ಪಾಯ್ಲರ್ ಇಲ್ದಿರ ಹೇಳೋದಾದರೆ, ಮತ್ತೆ ಅನ್ನೋ ರಾಜ್ಯದಲ್ಲಿ ಒಡಿಶಿಯಸ್ ಅನ್ನೋ ರಾಜ ಇರ್ತಾನೆ. ಅವನಿಗೂ ಮೇಲೆ ಇರೋ ಕಿಂಗು ಡಿಸೈಡ್ ಮಾಡ್ತಾನೆ ವಾರ್ ಮಾಡೋಕ್ಕೆ ಹೋಗೋಣ ಅಂತ. ಟ್ರೋಯೋ ಅನ್ನೋ ರಾಜ್ಯ ವಿರುದ್ಧ ಟ್ರೋಯ್ ಅನ್ನೋ ರಾಜ್ಯದಲ್ಲಿ ಯುದ್ಧ ಮಾಡ್ತಾನೆ. ಆ ಯುದ್ಧ ಎಲ್ಲಿ ತನಕ ನಡೆಯುತ್ತೆ ಅಂದರೆ ತುಂಬ ಉದ್ದ, ಕನಿಷ್ಠ ಅಂದರೂ 10 ವರ್ಷಗಳ ತನಕ ಅಲ್ಲೇ ಇರ್ತಾನೆ. ಅವ್ರ ಹೆಂಡತಿ ಮಕ್ಕಳನ್ನು ಬಿಟ್ಟು ಟ್ರೋಯ್ ಅನ್ನೋ ದೇಶಕ್ಕೆ ಯುದ್ಧ ಮಾಡೋಕ್ಕೆ ಹೋಗ್ತಾನೆ. ಇದಿಷ್ಟು ಹೇಳಿದ್ದು ಸ್ಪಾಯ್ಲರ್ ಅಲ್ಲ, ಇಲ್ಲಿಂದನೇ ಕತೆ ಸ್ಟಾರ್ಟ್ ಆಗೋದು. ಅವನು ಹೆಂಗೆ ಟ್ರೋಯ್ ಅನ್ನೋ ದೇಶದಿಂದ ಅವನ ಕಿಂಗ್ಡಮ್ಗೆ ವಾಪಸ್ ಹೋಗ್ತಾನೆ ಅನ್ನೋದೇ ಸ್ಟೋರಿ. ಈ ಮೂವಿಲಿ ಮಾನ್ಸ್ಟರ್ಸ್, ಫೈಟ್ಸ್ ಮತ್ತು ಹಲವಾರು ಸಸ್ಪೆನ್ಸ್ ಥ್ರಿಲ್ ಇರುತ್ತೆ. ಅವನು ಹೆಂಗೆ ಅವ್ರ ಹೆಂಡತಿ ಮಕ್ಕಳನ್ನು ಮೀಟ್ ಮಾಡ್ತಾನೆ, ಯಾಕೆಂದರೆ ಅವನು 10 ವರ್ಷದಿಂದ ಮನೆಗೆ ಹೋಗಿರಲ್ಲ. ಅವ್ರ ಹೆಂಡತಿ ಮಕ್ಕಳು ಹೇಗಿರ್ತಾರೆ ಅನ್ನೋದೇ ಅವನಿಗೆ ಟೆನ್ಷನ್ ಆಗಿರುತ್ತೆ. ಅವನು ಹೆಂಗೆ ಎಲ್ಲನೂ ಸೇವ್ ಗಾರ್ಡ್ ಮಾಡಿಕೊಂಡು ಅವ್ರ ಕಿಂಗ್ಡಮಲ್ಲಿರೋ ಜನರನ್ನ ಹೆಂಗೆ ಅವ್ರ ಕಿಂಗ್ಡಮ್ಗೆ ಕರ್ಕೊಂಡು ಹೋಗ್ತಾನೆ ಅನ್ನೋದೇ ಸ್ಟೋರಿ. ಇನ್ನೂ ಥಿಯೇಟ್ರಲ್ಲಿ ರನ್ನಿಂಗ್ ಇದೆ ಗೈಸ್. ನಿಮ್ಮ ಫ್ಯಾಮಿಲಿ ಜೊತೆಲಿ ಮೂವಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಈ ಮೂವಿಗೆ ಒಂದ್ಸತಿ ಟ್ರೈ ಮಾಡಿ ಗೈಸ್, ತುಂಬಾ ಚೆನ್ನಾಗಿದೆ. ಮತ್ತು ಇಂಡಿಯನ್ ಮೂವೀಸ್ಗಳ ಬಗ್ಗೆ ಹೇಳೋದಾದರೆ, ಪೋಸ್ಟರ್ಸ್ ಮತ್ತು ಅನೌನ್ಸ್ಮೆಂಟ್ ಡೇಟ್ಗಳನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ ಡ್ಯೂ ಟು ಪ್ರೊಟೆಸ್ಟ್ ಇಶ್ಯೂ. ಮತ್ತು ನಿಮ್ಗೇನಾದ್ರು ಜನನಾಯಕನ್ ಮೂವಿ ರಿವ್ಯೂ ಬೇಕು ಅಂದರೆ ಕಮೆಂಟ್ ಮಾಡಿ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಮುಂದಿನ ಕಾಂಟೆಂಟ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಗೈಸ್. ಬಾಯ್.